ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪರಶಿವನ ಪ್ರೇಮಕತೆ ಅಂದರೆ ಪರಶಿವನಿಗೆ ಎಷ್ಟು ಜನ ಹೆಂಡತಿಯರಿದ್ದರು ಮತ್ತು ಅವರು ಯಾರು ಅಂತ ನೋಡೋಣ. ಹಾಗೂ ಪಾರ್ವತಿ ದೇವಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಎಷ್ಟು ಸಲ ಶಿವನ ಪತ್ನಿಯಾಗಿ ಬಂದಳು ಅಂತ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಮತ್ತು ಶಿವನ 6 ಜನ ಹೆಂಡತಿಯರ ಹೆಸರನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಪರಶಿವನ ಪತ್ನಿ ಪಾರ್ವತಿ ಸತಿದೇವಿ ಅಥವಾ ಶಕ್ತಿ ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತದೆ. ಪರಶಿವನಿಗೆ ಇನ್ನೂ ಪತ್ನಿಯರಿದ್ದರು. ಪರಶಿವನದ್ದು ಪ್ರೇಮ ವಿವಾಹ. ಪರಶಿವನ ಪ್ರೇಯಸಿಯರು ಯಾರು ಗೊತ್ತಾ? ಇಲ್ಲಿದೆ ನೋಡಿ ಪರಶಿವನ ಪ್ರೇಮಕತೆ. ಒಂದೆಡೆ ಶಿವನು ಯೋಗಿಗಳ ದೇವರು, ಸ್ವನಿಯಂತ್ರಕ ಮತ್ತು ಬ್ರಹ್ಮಚಾರಿಯಾದರೆ ಇನ್ನೊಂದೆಡೆ ಶಿವನು ತನ್ನ ಸಂಗಾತಿಯ ಗಮನಾರ್ಹ ಪ್ರೇಮಿ. ಸಾಮಾನ್ಯವಾಗಿ ಯಾರನ್ನಾದರೂ ಶಿವನ ಪತ್ನಿ ಯಾರೆಂದು ಕೇಳಿದಾಗಲೆಲ್ಲ ಅವರ ಉತ್ತರ ಪಾರ್ವತಿಯಾಗಿರುತ್ತದೆ. ಆದರೆ ಶಿವನಿಗೆ ಕೇವಲ ಪಾರ್ವತಿ ಮಾತ್ರವಲ್ಲ, ಅನೇಕ ಪತ್ನಿಯರಿದ್ದರು. ಆತನ ಪತ್ನಿಯರು ಸ್ತ್ರೀಲಿಂಗ ಶಕ್ತಿಗಳ ಸಂಕೇತವಾಗಿದೆ. ಶಿವನ ಪತ್ನಿಯರಾದ ಶಕ್ತಿ, ಪಾರ್ವತಿ, ಉಮಾ, ದುರ್ಗಾ ಮತ್ತು ಕಾಳಿಯರನ್ನು ಹಿಂದೂ ಧರ್ಮದ ದೇವತೆ ಎಂದು ಪೂಜಿಸಲಾಗುತ್ತದೆ. ಇವರಲ್ಲಿ ಪಾರ್ವತಿ ಪ್ರೀತಿ ಮತ್ತು ಪ್ರಣಯದ ದೇವತೆಯಾದರೆ ಉಮಾ ಮಾತೃತ್ವದ ದೇವತೆ, ದುರ್ಗಾ ನ್ಯಾಯದ ದೇವತೆ ಮತ್ತು ಕಾಳಿ ಸಾವಿನ ದೇವತೆ ಎಂದು ಹೇಳಲಾಗುತ್ತದೆ. ಶಿವನ ಮತ್ತು ಈ ದೇವತೆಗಳ ನಡುವಿನ ಪ್ರೇಮ ಕಥೆಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ ನೋಡಿ. ಇವಾಗ ನಾವು ಮೊದಲನೆಯದಾಗಿ ಶಿವ ಮತ್ತು ಶಕ್ತಿಯ ಪ್ರೇಮ ಕಥೆಯನ್ನು ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿನ ತ್ರಿಮೂರ್ತಿ ದೇವರುಗಳಲ್ಲಿ ಬ್ರಹ್ಮನು ಸರಸ್ವತಿಯನ್ನು, ವಿಷ್ಣು ಲಕ್ಷ್ಮಿಯನ್ನು ವಿವಾಹವಾಗುತ್ತಾರೆ. ಆದರೆ ಪರಶಿವನು ಮದುವೆಯಂತಹ ಲೌಕಿಕ ಜಗತ್ತಿನತ್ತ ಗಮನ ಹರಿಸುವುದಿಲ್ಲ. ಅವನು ವಿವಾಹ ಎನ್ನುವ ಅಂಶವನ್ನು ತೊರೆದು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. ಶಿವನಿಗೂ ಕೂಡ ವಿವಾಹ ಮಾಡಿಸಬೇಕೆನ್ನುವ ಆಸೆ ಬ್ರಹ್ಮದೇವನಿಗೆ ಹುಟ್ಟುತ್ತದೆ. ಆಗ ಬ್ರಹ್ಮನು ವಿಷ್ಣುವಿನ ಬಳಿ ಹೋಗಿ ಶಿವನಿಗೆ ವಿವಾಹ ಮಾಡಿಸುವುದು ಹೇಗೆ ಎಂದು ಕೇಳುತ್ತಾನೆ. ಆಗ ವಿಷ್ಣು ಆತನಿಗೆ ಸುಂದರ ಹುಡುಗಿ ಮನವೊಲಿಸಬೇಕೆಂದು ಹೇಳುತ್ತಾನೆ. ಆಗ ಬ್ರಹ್ಮನು ತನ್ನ ಮೊಮ್ಮಗಳಾದ ಸತಿಯನ್ನು ಮಗ ದಕ್ಷ ಮಹಾರಾಜನಿಗೆ ಜನಿಸುವಂತೆ ಮಾಡುತ್ತಾನೆ. ಸತಿ ಬಾಲ್ಯದಿಂದಲೇ ಶಿವನ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ಹೊಂದಿದವಳಾಗಿದ್ದಳು. ಕಾಲಕ್ರಮೇಣ ಸತಿಯು ಮದುವೆಯ ವಯಸ್ಸಿಗೆ ಬರುತ್ತಿದ್ದಂತೆ ಆಕೆಯ ತಂದೆ ದಕ್ಷ ಮಹಾರಾಜ ವರವನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಆದರೆ ಸತಿ ಅಥವಾ ಶಕ್ತಿಯು ಆ ಎಲ್ಲ ವರವನ್ನು ನಿರಾಕರಿಸುತ್ತಾಳೆ. ಅವಳು ತಾನು ವಿವಾಹವಾದರೆ ಅದು ಶಿವನನ್ನು ಮಾತ್ರವೆಂದು ಹಠ ಹಿಡಿಯುತ್ತಾಳೆ. ಇದಕ್ಕಾಗಿ ಸತಿ ಆಹಾರ ನೀರನ್ನೆಲ್ಲ ತ್ಯಜಿಸಿ ಕಠಿಣ ಶಿವಧ್ಯಾನವನ್ನು ಆಯ್ದುಕೊಂಡಳು. ಸತಿಯ ಈ ಸ್ಥಿತಿಯನ್ನು ನೋಡಲಾರದೆ ಪರಶಿವನು ಆಕೆಯ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಸತಿ ತನ್ನ ಬಯಕೆಯನ್ನು ತಿಳಿಸುವ ಮೊದಲೇ ಶಿವ ಆಕೆಯನ್ನು ವಿವಾಹವಾಗಲು ಒಪ್ಪಿಕೊಳ್ಳುತ್ತಾನೆ. ಆದರೆ ಆ ದಕ್ಷ ಮಹಾರಾಜನಿಗೆ ಇಷ್ಟವಿರಲಿಲ್ಲ. ಆದರೂ ಮಗಳ ಹಠಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ಇವಾಗ ಎರಡನೆಯ ಶಿವನ ಹೆಂಡತಿ ಅಂದರೆ ಶಿವ ಮತ್ತು ಪಾರ್ವತಿಯ ಪ್ರೇಮಕಥೆಯ ಬಗ್ಗೆ ನೋಡೋಣ ಬನ್ನಿ. ಪಾರ್ವತಿ ಎಂದರೆ ಪರ್ವತ ಎಂದರ್ಥ. ಇದು ಸಂಸ್ಕೃತದ ಪರ್ವತ ಎನ್ನುವ ಶಬ್ದದಿಂದ ಉಗಮವಾಗಿದೆ. ಪಾರ್ವತಿಯೂ ಕೂಡ ಸತಿಯಂತೆ ಚಿಕ್ಕವಳಿದ್ದಾಗಲೇ ಶಿವನನ್ನು ಪ್ರೀತಿಸುತ್ತಿದ್ದಳು. ಶಿವನ ಪ್ರೀತಿಯನ್ನು ಪಡೆಯಲು ಪಾರ್ವತಿಯು ಶಿವನ ಧ್ಯಾನ ಮಾಡುತ್ತಿದ್ದ ಗುಹೆಯ ಬಳಿಗೆ ಹೋಗಿ ಪ್ರತಿನಿತ್ಯ ಆ ಗುಹೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ಹಾಗೂ ಗುಹೆಯ ಹೊರಗೆ ಅಲಂಕಾರವನ್ನು ಮಾಡುತ್ತಿದ್ದಳು. ಆದರೂ ಕೂಡ ಶಿವ ಆಕೆಯ ಪ್ರೀತಿಯನ್ನು ಒಪ್ಪಿರಲಿಲ್ಲ. ಕೆಲವೊಂದು ಕಥೆಗಳ ಪ್ರಕಾರ ಪಾರ್ವತಿ ದೇವಿಯ ಮೈಬಣ್ಣ ಕಪ್ಪಾಗಿರುವುದರಿಂದ ಆಕೆ ಶಿವನ ಹತ್ತಿರ ಹೋಗಲು ಹಿಂಜರಿಯುತ್ತಿದ್ದಳು ಎಂದು ಹೇಳಲಾಗುತ್ತದೆ. ಆಕೆ ತಾನು ಶಿವನನ್ನು ಒಲಿಸಿಕೊಳ್ಳಬೇಕಾದರೆ ಮೊದಲು ತಾನು ಸುಂದರವಾಗಿ ಕಾಣಬೇಕೆಂದು ಅರಿತುಕೊಂಡಳು. ಅದಕ್ಕಾಗಿ ಅವಳು ಕಾಡಿನಲ್ಲಿ ತಪಸ್ಸು ಮಾಡಲು ನಿರ್ಧರಿಸಿದಳು. ದೊಡ್ಡ ಅರಣ್ಯಕ್ಕೆ ಹೋಗಿ ಅಲ್ಲಿ ನೀರು, ಆಹಾರ, ಉಳಿಯಲು ಸ್ಥಳಗಳಿಲ್ಲದೆ ಕಾಡಿನ ಮಧ್ಯೆ ತಪಸ್ಸನ್ನು ಮಾಡಲು ಆರಂಭಿಸಿದಳು. ಪಾರ್ವತಿಯ ತಪಸ್ಸಿಗೆ ಮನಸೋತ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆಕೆಯು ಸುಂದರವಾಗುವಂತೆ ವರವನ್ನು ನೀಡುತ್ತಾನೆ. ತದನಂತರ ಪಾರ್ವತಿಯು ಅತ್ಯಂತ ಸುಂದರಿಯಾಗುತ್ತಾಳೆ. ಈಗ ಅವಳು ತನ್ನ ಸೌಂದರ್ಯದತ್ತ ತಲೆಕೆಡಿಸಿಕೊಳ್ಳದೆ ನೇರವಾಗಿ ಶಿವನು ಧ್ಯಾನಕ್ಕೆ ಕುಳಿತುಕೊಳ್ಳುವ ಗುಹೆಯೊಳಗೆ ಪ್ರವೇಶಿಸುತ್ತಾಳೆ. ಆಕೆಯ ಸೌಂದರ್ಯವನ್ನು ಕಂಡು ಶಿವನು
ಆಕೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾನೆ. ನಂತರ ಶಿವ ಮತ್ತು ಪಾರ್ವತಿಯರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವಾಗುತ್ತಾರೆ. ಇವಾಗ ಶಿವನ ಮೂರನೇ ಹೆಂಡತಿ ಅಂದರೆ ಶಿವ ಮತ್ತು ಉಮಾಳ ಪ್ರೇಮ ಕಥೆಯ ಬಗ್ಗೆ ನೋಡೋಣ ಬನ್ನಿ. ತನ್ನ ಪ್ರೀತಿಯ ಪತ್ನಿ ಸತಿಯನ್ನು ಕಳೆದುಕೊಂಡ ನಂತರ ಶಿವನು ದುಃಖದ ಸಾಗರದಲ್ಲಿ ಮುಳುಗಿ ಹೋಗುತ್ತಾನೆ. ಸತಿ ಮರಣ ಹೊಂದಿದ ನಂತರ ಆಕೆಯೇ ಉಮಾ ಎಂದು ಮರುಜನ್ಮ ಪಡೆದಳೆಂದು ಹೇಳಲಾಗುತ್ತದೆ. ಸತಿ ಶಿವನೊಂದಿಗೆ ಉತ್ತಮ ಜೀವನವನ್ನು ನಡೆಸಬೇಕೆನ್ನುವ ಕಾರಣದಿಂದಲೇ ಮರುಜನ್ಮವನ್ನು ಪಡೆದುಕೊಳ್ಳುತ್ತಾಳೆ. ಉಮಾಳ ರೂಪದಲ್ಲಿ ಮರುಜನ್ಮ ಪಡೆದ ಸತಿ ಶಿವನನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾಳೆ. ಆದರೆ ಶಿವನಿಗೆ ಸತಿಯ ನೆನಪು ಇರುವುದಿಲ್ಲ. ಹಾಗಾಗಿ ಉಮಾ ಸತಿಯ ರೂಪವನ್ನು ಧರಿಸಿ ಶಿವನನ್ನು ಮತ್ತೊಮ್ಮೆ ವಿವಾಹವಾಗುತ್ತಾಳೆ. ಸತಿಯನ್ನು ನೋಡಿದ ಶಿವನಿಗೆ ಆಕೆಯ ಮೇಲೆ ಮನಸ್ಸಾಗುತ್ತದೆ. ಇವರಿಬ್ಬರ ವಿವಾಹ ನಂತರ ಉಮಾ ಕುಮಾರ ದೇವನಿಗೆ ಜನ್ಮವನ್ನು ನೀಡುತ್ತಾಳೆ. ಇವಾಗ ಶಿವನ ನಾಲ್ಕನೆಯ ಹೆಂಡತಿ ಅಂದರೆ ಶಿವ ಮತ್ತು ಕಾಳಿ ದೇವಿಯ ನಡುವಿನ ಪ್ರೇಮ ಕಥೆಯ ಬಗ್ಗೆ ನೋಡೋಣ ಬನ್ನಿ. ಶಿವ ಮತ್ತು ಕಾಳಿಯ ನಡುವಿನ ಸಂಬಂಧವನ್ನು ಸಾರುವ ಸಾಕಷ್ಟು ಕಥೆಗಳು ನಮ್ಮ ಹಿಂದೂ ಧರ್ಮದಲ್ಲಿವೆ. ಅನೇಕ ಜನರು ಕಾಳಿ ಶಿವನ ಪತ್ನಿ ಎಂದು ಹೇಳುತ್ತಾರೆ. ಇದಕ್ಕೆ ಸರಿಹೊಂದುವಂತೆ ಮಹಾಭಾಗವತ್ ಪುರಾಣದಲ್ಲೂ ಇದೇ ಕಥೆಯನ್ನು ಉಲ್ಲೇಖಿಸಲಾಗಿದೆ. ಮಹಾಭಾಗವತ್ ಪುರಾಣದಲ್ಲಿ ಸತಿ ಮತ್ತು ಕಾಳಿದೇವಿ ಇಬ್ಬರೂ ಒಂದೇ ಎನ್ನುವುದನ್ನು ಹೇಳುತ್ತದೆ. ಮಹಾಭಾಗವತ್ ಪುರಾಣದಲ್ಲಿ ಉಲ್ಲೇಖಿಸಿರುವ ಕಥೆಯ ಪ್ರಕಾರ ಕಾಳಿ ಮಹಾದೇವತೆಯಾಗಿದ್ದು ಆಕೆಯನ್ನು ನೋಡಲು ಭಯಂಕರ ರೂಪವನ್ನು ಹೊಂದಿರುತ್ತಾಳೆ. ಆಕೆಯ ಭಯಂಕರ ರೂಪವನ್ನು ನೋಡಿ ಆಕೆಯ ವಿವಾಹವಾಗಲು ಮನಸ್ಸು ಮಾಡಿದವರೆಲ್ಲರೂ ಭಯದಿಂದ ಓಡಿ ಹೋಗುತ್ತಾರೆ. ಆದರೆ ಶಿವ ಮಾತ್ರ ಆಕೆಯ ರೌದ್ರ ರೂಪವನ್ನು ನೋಡಿ ಹೆದರದೆ ಆಕೆಯ ಮುಂದೆ ನಿಂತುಕೊಳ್ಳುತ್ತಾನೆ. ಆಗ ಶಿವನು ಆಕೆ ದಕ್ಷ ಮಹಾರಾಜನ ಮಗಳು ಸತಿಯಾಗಿ ಜನಿಸಿದಾಗ ವಿವಾಹವಾಗುವ ಹಕ್ಕನ್ನು ಪಡೆಯುತ್ತಾನೆ. ಇವಾಗ ಶಿವನ ಐದನೇ ಹೆಂಡತಿಯ ಕಥೆ ಅಂದರೆ ಶಿವ ಮತ್ತು ದುರ್ಗೆಯ ಪ್ರೇಮ ಕಥೆಯ ಬಗ್ಗೆ ನೋಡೋಣ ಬನ್ನಿ. ಎಲ್ಲ ವೈದಿಕ ದೇವರುಗಳಲ್ಲೂ ಪ್ರಮುಖವಾದವನು ಶಿವ ಹಾಗೂ ಎಲ್ಲ ದೇವತೆಗಳಲ್ಲಿ ಪ್ರಮುಖವಾದವಳು ಶಿವನ ಪತ್ನಿ ದುರ್ಗಾ. ದುರ್ಗೆಯನ್ನು ದೇವಿ ಅಥವಾ ಮಾತೃ ದೇವತೆಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ದುರ್ಗೆಯು ಎಲ್ಲ ದೈವಿಕ ಶಕ್ತಿಗಳ ಏಕೀಕೃತ ಸಂಕೇತವನ್ನು ಸೂಚಿಸುತ್ತಾಳೆ. ದುರ್ಗೆಯನ್ನು ಸತಿ ಮತ್ತು ಪಾರ್ವತಿಯ ಅವತಾರವೆಂದು ಕೂಡ ಕರೆಯಲಾಗುತ್ತದೆ. ಇವಾಗ ಶಿವನ ಆರನೆಯ ಹೆಂಡತಿಯ ಪ್ರೇಮ ಕಥೆ ಅಂದರೆ ಶಿವ ಮತ್ತು ವಿಷ್ಣುವಿನ ಮೋಹಿನಿ ಅವತಾರದ ಕಥೆಯ ಬಗ್ಗೆ ನೋಡೋಣ ಬನ್ನಿ. ದಕ್ಷಿಣ ಭಾರತದಲ್ಲಿನ ಪ್ರಸಿದ್ಧ ದೇವರು ಅಯ್ಯಪ್ಪನೆಂದರೆ ತಪ್ಪಾಗಲಾರದು. ಈತ ಶಿವ ಮತ್ತು ವಿಷ್ಣುವಿನ ಮಗ. ಭಾಗವತ ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ರಾಕ್ಷಸರನ್ನು ಮೋಸಗೊಳಿಸಲು ವಿಷ್ಣು ಸುಂದರ ಸ್ತ್ರೀ ರೂಪವನ್ನು ಧರಿಸುತ್ತಾನೆ. ವಿಷ್ಣುವಿನ ಈ ರೂಪವನ್ನೇ ಮೋಹಿನಿ ರೂಪವೆಂದು ಕರೆಯಲಾಗುತ್ತದೆ. ಮೋಹಿನಿ ಅವತಾರವನ್ನು ಕಂಡು ಶಿವನಿಗೆ ಆಕೆಯ ಮೇಲೆ ಮನಸ್ಸಾಗುತ್ತದೆ. ಶಿವನು ಮೋಹಿನಿಯನ್ನು ಮತ್ತೆ ಮತ್ತೆ ನೋಡಲು ಬಯಸುತ್ತಾನೆ. ಆಗ ವಿಷ್ಣು ಪರಶಿವನಿಗಾಗಿ ತನ್ನ ಮೋಹಿನಿ ಅವತಾರವನ್ನು ಮತ್ತೊಮ್ಮೆ ಬಹಿರಂಗಪಡಿಸುತ್ತಾನೆ. ಶಿವನು ಮೋಹಿನಿ ಹಿಂದೆ ಹೋಗಲು ಆರಂಭಿಸುತ್ತಾನೆ. ಮೋಹಿನಿ ಮತ್ತು ಶಿವನ ಒಂದಾಗುವಿಕೆಯಿಂದ ಜನಿಸಿದ ಮಗುವೇ ಈ ಕಾರ್ತಿಕೇಯ. ಆದ್ದರಿಂದ ಈತನನ್ನು ಹರಿಹರ ಪುತ್ರನೆಂದು ಕರೆಯಲಾಗುತ್ತದೆ. ಹರಿ ಎಂದರೆ ವಿಷ್ಣು ಹಾಗೂ ಹರ ಎಂದರೆ ಶಿವ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.